ನೋಡ್ರಿ ಆಲೆನಿ ಹೆಂಗೆ ನೋಡ್ತಾರೆ ಇಬ್ರು ನೋಡ್ರಿ ಆಲೆ ದೃಷ್ಟಿ ಮಾತಾಡೋರ್ನ ಹೆಂಗೆ ನೋಡ್ತಾರೆ ನೋಡ್ರಿ, ಹೆಂಗೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಓನಪ್ಪ ಓನ ಹ್ಞೂ ನೋಡು ಹೆಂಗೆ ನೋಡೋದು ಮಾತಾಡ್ಸಿರೆ ಆಲೇನೆ ಮನುಷ್ಯರ್ ಗೀಲು. ನೋಡೋದು ನೋಡು. ನಿಮ್ಮ ಕೈಲೇ ಎತ್ಕೆಮಕ್ಕಾಗಲಿಲ್ಲ ಅಂದರೆ ಕೆಳಕ್ಕೆ ಉಳ್ಳಾಕ್ತೀನಿ. ಚಾಪೆ ಹಾಸಿ ಕೆಳಕ್ಕೆ ಹಾಕ್ರಿ. ತಿರ್ಗಿ ಹೆಂಗೆ ಕೈಲಿ ಆಗಲ್ವೇನ ಇನ್ನು ಎತ್ಕೆಮಕ್ಕಾಗಲಿಲ್ಲ ಅಂದರೆ ಎತ್ಕೆಮಕ್ಕೆ ಹೋಗ್ಬೇಡ್ರಿ. ಎತ್ಕೊಂತೀನಿ ಬಿಡು, ಇವ್ರು ಇನ್ನು ಎಷ್ಟು ಭಾರ ಇದ್ದಾರೆ. ಏನಿಲ್ಲ ಎತ್ಕೊಂತೀನಿ ನಾನೊಂದು ಸ್ವಲ್ಪ ಹೊತ್ತು. ಇಲ್ಲಿ ಬಂದ ಆಗಿಂದನೂ ಎತ್ಕೊಂಡೇ ಇಲ್ಲ, ಇವತ್ತೇ ಫಸ್ಟ್ ಎತ್ಕೊಂಡಿರೋದು. ಬಿಡು ಎತ್ಕೊಂತೀನಿ. ಚೆನ್ನಾಗೆ ಇದಾರೆ ಕಣೆ, ಇಬ್ಬರು ಒಂದೇ ಥರ ಚೆನ್ನಾಗಿ ಇದ್ದಾರೆ ನನ್ನ ಮಕ್ಕಳು. ಏನು ಇಕ್ಕನ ರೀ ಹೆಸ್ರು, ಏನಾದರೂ ಒಂದು ಒಳ್ಳೆ ಹೆಸರು, ಗೌರಿ ಗಂಗೆನ ಏನಾದರೂ ಇಕ್ಕನ, ಏನು ಇಕ್ಕನ ಅಂತ ಗೊತ್ತಾಗ್ತಿಲ್ಲ. ಗಂಗೆ ಗೌರಿ ಅಂತ ಇಕ್ಕಾತ, ಏನು ಹೆಸ್ರು ಇಕ್ಕನ ಅಂತ ಅಂದ್ಕೊಂಡಿದ್ದೀನಿ. ಅವೆಲ್ಲ ಓಲ್ಡು, ಅವೆಲ್ಲ ಏನು ಬೇಡ, ಬೇರೆ ಏನಾದರೂ ಇಕ್ಕನ. ಹೋಗೋದಾರು ಇನ್ನೂ ಬರಲಿಲ್ಲ, ಬೇಜಾರಾದಂಗೆ ಆಗ್ತೈತಿ. ಮಗ್ಗಳ ಶಾಂತಜ್ಜಿ ಬಂತು. ಶಾಂತಜ್ಜಿ ತಕೋಗಿ ತರಪ್ಪ ಎತ್ಕೊಂತೀನಿ, ಬೇಜಾರಾತು. ನಾನೇ ಹುಡುಗರು ತಕ್ಕೆ ಬಂದೆ, ತಾಂಬ ಎತ್ಕೊಂತೀನಿ. ಯಾಕಜ್ಜಿ ಬೇಜಾರಾಗಿದೆಯಾ? ಯಾಕೆ? ಏನಿಲ್ಲ. ಆಗ ಸಮರ್ಥ ಹೋಗ್ತೀನಿ ಅಂತ ಹೋದಾನು, ಬರಲೇ ಇಲ್ಲ. ಅಲ್ಲೇ ಉಳ್ಕೊಂಡ್ರು. ಅಲ್ಲೇ 2-3 ದಿನದ್ದು ಹೊತ್ತಾತು. ನೋಡಿ ಹಂಗೆ ಸಾಕಿರೋನು ನಮ್ಮ ಮಕ್ಕಳು ಅಂತ ಕರ್ಕೊಂಡು ಹೋಗ್ತಾರೆ ಅಂತ. ಬಿಡಮ್ಮ ಇಲ್ಲೇ ಇದ್ರೆ ಇರ್ತಾನೆ ಅಂದ್ರೆ ನಮ್ಮ ಅತ್ತೆ ಮಾಮ ಬೈತಾರೆ ಅಂತ ಅದೇ ಕರ್ಕೊಂಡು ಹೋದ್ಲು ನಮ್ಮ ಸೀತ. ಏನು ಮಾಡ? ನನಗೆ ಬೇಜಾರು. ಎಷ್ಟು ಸಾಕಿರು ಇಷ್ಟೇ ಅಲ್ವೇ, ನಮ್ಮ ಮಕ್ಳಿದ್ದಿದ್ರೆ ಹೆಂಗತ್ತ ಅಮ್ಮಂಗೆ ಆಗ್ತೈತಿ. ಬಿಡು, ಬರ್ತಾರೆ. ನನ್ನ ಕೆಲಸ ಐತೇನಾ, ಅದಕ್ಕೆ ಬರ್ತಾರೆ ಬಿಡಾಜಿ. ಏನೇನೋ ಕೆಲಸಗಳು ಇರುತ್ತಲ್ಲ, ಬರ್ತಾರೆ ಹೇಳಿ ಮುಗಿಸ್ಕೊಂಡು ಫೋನ್ ಮಾಡೋಕ್ಕಿಲ್ಲ. ನಾನು ಫೋನ್ ಮಾಡಲ್ಲ, ಯಾತು ಮಾಡಲ್ಲ. ಬರೋದಾದ್ರೆ ಬರಲಿ, ಇರಲಿಲ್ಲ ಅಂದರೆ ಹೋಗ್ಲಾಳ ಅಷ್ಟೇ. ಅಲ್ಲ ನಾವು ಹೆಂಗೆ ನಮ್ಮ ಮಕ್ಕಳು ಅಂತಲೇ ಸಾಕಿರೂ ಅವರು ನನ್ನ ಮಕ್ಕಳು ಅಂತ ಬಿಡಲ್ವಲ್ಲ. ನಾನು ಹಂಗೆ ಹೆಂಗೆ ಸಾಕ್ತಿ ಹಂಗೇನಿ ಹೋಗು. ನನ್ನಂಗೆ ಸಾಕ್ತಾರೆ ಇಲ್ಲ. ಅದ ಕರ್ಕೊಂಡೋಗಿ ಬೈನ ಕರ್ಕೊಬತ್ತೀನಿ ಕಣಮ್ಮ ಅಂತ ಹೇಳ್ದಾಳ. ಅಲ್ಲೇ 3 ದಿನದ ಹೊತ್ತು 4 ದಿನದ ಹೊತ್ತಾಯ್ತು, ಬರಲಿಲ್ಲ. ನಾವು ಒಬ್ಬರೇ ಇರೋಕ್ಕಾಗಲ್ಲ ಬೇಜಾರ ಅಂತ ಹೇಳಿ ನಾನು ಹೇಳಿದ್ದೀನಿ, ಕಳಿಸೇ ಇಲ್ಲ. ಅದಕ್ಕೆ ಮತ್ತೆ ನಾನು ಫೋನ್ ಮಾಡೋಕ್ಕೆ ಹೋಗಲ್ಲ, ಯಾತು ಮಾಡೋಕ್ಕೆ ಹೋಗಲ್ಲ. ಎಷ್ಟು ಯಾರನ್ನೇ ಸಾಕಿರೋನು ನಮ್ಮ ಮಕ್ಳು ಅಂಬಲ್ಲ. ಅದಕ್ಕೆ ಮತ್ತೆ ನಮ್ಮ ಹೊಟ್ಟೆ ಬಿಟ್ಟರೆ ಮಕ್ಳು ಆಗಬೇಕು, ಗಂಡು ಮಕ್ಳು ಆಗಬೇಕು ಅಂಬದು. ನನ್ನ ಮಕ್ಳಾಗಿದ್ರೆ ಇಲ್ಲಿ ಇರಾರು, ಯಾವನ್ನು ವಾಸಿಯೋದು ಬೇಕಾಗಿರಲಿಲ್ಲ, ಯಾವನ್ನು ಕೇಳೋದು ಬೇಕಾಗಿರಲಿಲ್ಲ. ಯಾವ ಮನೆಯಲ್ಲಿ ನನ್ನ ಮಕ್ಕಳನ್ನು ಕೇಳೋದು ಇರ್ರಪ್ಪ ಅಂತ ಹೇಳಿ ಯಾವನ್ನು ಕೇಳೋದು ಬೇಕಾಗಿರಲಿಲ್ಲ. ಏನು ಮಾಡೋಕ್ಕಾಗುತ್ತೆ ಬಿಡಜ್ಜಿ ಅತ್ಲಾಗೆ. ಹೋಗಿ ಅವರೇ ಬರ್ತಾರತ್ತ, ಯಾಕೆ ಬೇಜಾರು ಮಾಡ್ಕೊಂತೀವಿ. ಬಾ ಇಲ್ಲಿ ಹುಡುಗರು ತಗೊಂಡು ಒಂದು ಕ್ಷಣ ಕುಕ್ಕೊಂಡು ಹುಡುಗರನ್ನ ಎತ್ಕೊಂಡು ಆಟ ಆಡ್ಸು, ಎಷ್ಟೋ ಬೇಜಾರು ಕಡಿಮೆ ಆದಂಗೆ ಆಗುತ್ತೆ. ಇಲ್ಲೇ ಹುಡುಗರು ಇದಾವಲ್ಲ, ಬಾ. ಚೀರಿದ್ದಿದ್ರೆ ಸಾಕಾಗಿತ್ತಮ್ಮ, ನಾನು ಯಾನು ಕೇಳ್ತಿರ್ಲಿಲ್ಲ. ಅವನಿದ್ದಿದ್ರೆ ಅತ್ಲಾಗೆ ಹೆಂಗೋ ಇರಾನು. ಅವಾಗ ಇವರೆಲ್ಲ ಸುಮ್ಮನೆ ಇರ್ದಲ್ದಲ್ಲೇ ಇಲ್ಲದ್ದೆಲ್ಲ ಇದು ಮಾಡಿ ಅವನಿಗೆ ಇಲ್ಲದ್ದೆಲ್ಲ ಸಮಸ್ಯೆ ಮಾಡಿತ್ತು. ಅವ್ನು ಕುಡ್ದು ಹಾಳಾಗಂಗೆ ಮಾಡಿರು. ಅವನು ಹೆಂಗ ಚೆನ್ನಾಗಿದ್ನತ್ತ. ಅವನೇನೋ ಸುಳ್ಳು ಹೇಳಿರು ಎಳ್ಳೇಳು. ಇವು ನನ್ನ ಮುಂಡೇರು ಸುಮ್ಮನಿರ್ಲಿಲ್ಲ. ಇಲ್ಲೇ ಇರ್ತೀನಿ ಅಂದರು ಕೇಳಲಿಲ್ಲ. ಅವಾಗ ಅಯ್ಯೋ ಹೇಳು, ಅವ್ರನ್ನ ಎಲ್ಲರೂ ಸೇರ್ಕೊಂಡು ಅವಾಗ ಒಂದು ಹಾಡಿರು ಅನ್ಬೇಡ. ಅವನೊಬ್ಬಿದ್ದಿದ್ರೆ ಸಾಕಾಗಿತ್ತು. ಏನು ಮಾಡ್ದ ಅಮ್ಮಂಗೆ ಅವಾಗ ಆಡಿರು ಅನ್ಬೇಡಮ್ಮ. ಅವನು ಪಾಪ ನೀಗ್ಲಿಕ್ಕಿರು ಒಳ್ಳೆ ಅನ್ಕಣಮ್ಮ, ಹೇಳ್ದಂಗೆ ಕೇಳ್ಕೊಂಡಿದ್ದ. ಅವನು ಇದ್ದಿದ್ದು ಚೆನ್ನಾಗಿರೋದಲ್ಲೇ. ಇವಾಗ ಹೆಂಗಾಗ್ತಾ ಅವನಿದ್ದಿದ್ರೆ ಎಲ್ಲ ನೋಡ್ಕ್ಯಮನು. ಇವನು ಸಮರ್ಥ ಇರಪ್ಪ ಅಂಬೋದೇ ಇರ್ತಿರ್ಲಿಲ್ಲ. ಅದೇ ಮತ್ತೆ ಇಲ್ಲೇ ಇರ ನಮ್ಮ ಅವಾಗ ಏನು ಮಾಡ್ತೀಯ ಹಂಗಾತ ನೋಡ್ಕೊಂಡು. ಇವಾಗ ಇರೋ ಅಂತಾರೆ ಯಾರು ಇಲ್ಲ ಇಲ್ಲಿ. ಅವರು ಸಮರ್ಥನ ಕರ್ಕೊಂಬಂದ್ರೆ ಅವನು 10ನೇ ಮಗ ಅಂತ ಅವನ್ನ ಅಲ್ಲಿಗೆ ಅದೇ ಕರ್ಕೊಂಡು ಹೋಗ್ತಾರೆ. ಯಾರು ನಾವು ನೋಡ್ಕೊಂಬಲ್ಲಮ್ಮ. ಏನು ಮಾಡ್ತೀವಿ, ನಮ್ಮ ಭಾಳ ನಾವೇ ಮಾಡ್ಕೊಂಡು ಉಣ್ಬೇಕು, ಸಾಯತಕ್ಕ ಇಷ್ಟೇ ನಮ್ಮ ಜೀವನ. ಏನು ಮಾಡ್ತೀವಿ ಬೇಜಾರು. ಎಷ್ಟೇ ಸಾಕಿರೂ ತುಪ್ಪ ಅನ್ನ ಉಣ್ಸಿರೂ ನಮ್ಮ ಮಕ್ಳು ಅನ್ಸಲ್ಲ ಏನೇ ಅಂದ್ರೂ. ಅದಕ್ಕೆ ಮತ್ತೆ ನಮ್ಮ ಮಕ್ಕಳು ಆಗಬೇಕು ಅಂಬೋದು. ಅವಾಗ ಏನೋ ಮತ್ತಾಯಿ ಪಾಪ ಅವ್ನು ಕುಡ್ದು ಅದೇ ಓದಲ್ವಿ. ನಾನು ಚಂದ ಬೈತಿತ್ತು ಕಣಿ ಸಂತಮ್ಮ ಅಂದರೆ ಅವನ್ನ ಇವತ್ತು ನೋಡಿ ನೆನೆಸ್ಕೊಂತೀವಲ್ಲಿ ಸತ್ತಾಗ. ಅದಕ್ಕೆ ಮತ್ತೆ ಯಾರನ್ನೇ ಆಗಲಿ ಸತ್ತಾಗ ನೆನೆಸ್ಕೊಂತಾರೆ. ಪಾಪ ಇರಬೇಕಾಗಿತ್ತಲ್ವೇ, ಅವಣ್ಣ ಇದ್ದಿದ್ರೆ ಹೆಂಗೋ ಚೆನ್ನಾಗಿರೋದು ಅತ್ಲಾಗೆ. ಅವನು ಏನೋ ಸುಳ್ಳು ಹೇಳಿ ಅವನಿ ಅದು ಮಾಡ್ಯಾನ ಇದು ಮಾಡ್ಯಾನ ಅಂತ ಅವಾಗೇನು ಹೊಂದ್ಕೊಂಡೆ ತೆಗೆದ್ಬಿಟ್ರಿ. ಇವ್ರು ಸುಮ್ಮನೆ ಇರ್ದಲ್ದಲೇನೆ ಇವರು ಸಾರು ಹೋಗಿ ಹಿಡ್ಕೊಂಡು ಒಯ್ದು ಅವನ್ನ 7ನೇದೇ ಕರ್ಕೊಂಬಂದು ಇಲ್ಲಿ ಇಕ್ಕೊಂಡು ಅಯ್ಯೋ ಅವನು ಅಲ್ಲಿ ಕುಡ್ದು ಕೆರೆ ಆಗ್ಲ ಮೇಲೆಲ್ಲ ಜಗಳಕ್ಕೆ ಹೋದ. ಅಯ್ಯೋ ಬೇಡ 7-11 ಆತು. ಹೇಳ್ಬಾರ್ದು, ಸುಮ್ಮನೆ ಇದ್ದಿದ್ರೆ ಯಾವುದು ಇರ್ತಿರ್ಲಿಲ್ಲವು. ಕೆಡ್ಗಾಲಕ್ಕೆ ನಾಯಿ ಮಟ್ಟೆ ಇಕ್ತು ಅಂತಾರಲ್ಲ, ಆಗ ಹಂಗಾತು. ಸುಮ್ಮನೆ ಇದ್ದಿದ್ರೆ ಅವನೆಲ್ಲ ಬುದ್ಧಿ ಕಲ್ತ್ಕೊಂಬನು. ನಾನೆಲ್ಲ 7 ಬುದ್ಧಿ ಕಲಿಸಿ ಇಲ್ಲಿ ಇಕ್ಕೊಂತಿದ್ದೆ. ಸುಮ್ಮನಿರಮ್ಮ ಅಂತ 7 ಬಡ್ಕೊಂಡ್ರು ಸುಮ್ಮನಿರಲಿಲ್ಲ.
ನಂಗೇನಿ ಹಂಗೆ ಮಾಡ್ಯಾವ್ನಿ ಹಿಂಗೆ ಮಾಡ್ಯಾವ್ನಿ ಅಂತ ತಪ್ಪು ಮಾಡ್ತಾರೆ, ನಾವೆಲ್ಲ ಏಳು ಬುದ್ಧಿ ಕಲಿಸ್ಕೊಂಡು ಇಕ್ಕೋಬೇಕು ಅಂದ್ರೂ ನಂಗೆ ರಾಮ 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 ಆಡಿರೋ ಅನ್ಬೇಡ. ಪಾಪ ಅವನಿದ್ದಿದ್ರೆ ಸಾಕಾಗಿತ್ತು ಕಣಪ್ಪ. ಒಳ್ಳೆ ಮನುಷ್ಯ ಇವತ್ತು ಅವನು ಏನೋ ತಲೆ ಕೆಡಿಸ್ಕೊಂಡು ಕುಡ್ದಂಗೆ ಆಗ್ಬಿಟ್ಟ. ಏನು ಮಾಡ್ತಿ, ಬೇಜಾರಾಗುತ್ತೆ ನೆನೆಸ್ಕೊಂಡ್ರಿ. ನೋಡು, ನಾನು ಹಂಗೆ ಸಿಟ್ಟು ಮಾಡ್ಕೊಂತಿದ್ದೆ ಅವನ ಮೇಲೆ. ಅವನೇನೇನು ಹೇಳು ಇಲ್ಲಿ ಬಂದವನು ಎಂತಿದ್ದೆ, ಹಂಗೆ ಇದ್ದಿದ್ರು ನೋಡ್ಕೊಂಡಿರೋ ನಮ್ಮಂಗೆ ಆಗುತ್ತೆ ಈಗ. ನಾನು ಅವನು ಕಂಡ್ರೆ ಆಗ್ತಿರ್ಲಿಲ್ಲ ನನಗೆ. ನಾನು ಬರೀ ಅವನ ಮೇಲೆ ಜಗಳ ಮಾಡ್ತಿದ್ದೆ. ಅವನು ಯಾಕೆ ಇಲ್ಲಿ ಬರ್ತಾನೆ, ಇಲ್ಲಿ ಯಾಕೆ ಇರ್ತಾನೆ ಅಂತ. ಅದಕ್ಕೆ ಮತ್ತೆ ಅವ್ರು ಇಲ್ದಾಗಲೇ ಗೊತ್ತಾಗೋದು ಅವ್ರ ಬೆಲೆ ಏನು ಅಂತ, ಇದ್ದಾಗ ಗೊತ್ತಾಗಲ್ಲ. ನೋಡಿ ಸೋತ ಮೇಲೆ ಎಲ್ಲ ನೆನೆಸ್ಕೊಂಬ್ತಾ ಇದ್ದಾರೆ. ಬಿಡಾಜಿ ಬರ್ತಾರೆ, ಯಾಕೆ ಬೇಜಾರು ಮಾಡ್ಕೋಬೇಡ, ಬರ್ತಾರೆ ಬಿಡು. ಅವ್ರು ಆಲೆ ಬೋರಲ್ ಕಣಮ್ಮ. 3-4 ದಿವಸದ ಹೊತ್ತಾಯ್ತು ಊರಿಗೋಗಿ, ಬೋರಲ್ಲ ಅವ್ರು. ಅಲ್ಲಿ ಅವ್ರ ಅತ್ತೆ ಮಾಮ ಗಲಾಟೆ ಮಾಡ್ತಾರಂತೆ. ಏನೋ ಹುಡುಗ ಅಲ್ಲಿ ತಗೊಂಡೋಗಿ ಬಿಟ್ಟವ್ರೆ, ಏನು ಸಣ್ಣ ಜನ ಇದ್ದಾರಮ್ಮಂಗೆ ಇಲ್ಲಿರಲ್ಲ ಅಂತ ಗಲಾಟೆ ಮಾಡ್ತಾರಂತೆ. ಅದಕ್ಕೆ ಅವಳು ನಮ್ಮ ಸೀತಾಲೆ ಕರ್ಕೊಂಡು ಹೋದ್ಲು. ಬೈನ ಕಳ್ಸಮ್ಮ ಅಂತ ಹೇಳೈದ್ನಿ. ತೀರ ಇನ್ನೊಂದು ದಿನದಾಗಾದ್ರೂ ಕಳಿಸ್ಬೇಕಾ? 4-5 ದಿವಸದ ಹೊತ್ತಾತು ಊರಿಗೆ ಕರ್ಕೊಂಡೋಗಿ, ಇನ್ನೂ ಕಳಿಸಿಲ್ಲ. ಅದಕ್ಕೆ ಮತ್ತೆ ನಮ್ಮ ಚೀರು ಇದ್ದಿದ್ರೆ ವಾಸಿ ಆಗಿತ್ತು ಅಮ್ಮಂಗೆ ಆಗ್ತೈತೆ ನನಗೆ. ಇವಾಗ ನೆನಪಾಗ್ತಾನ ಅವ್ನು ಇದ್ದಿದ್ರೆ ಯಾರನ್ನೂ ಹಿಂಗೆ ಕೇಳೋ ಅಂಥದ್ದೇನಿರ್ತಿರ್ಲಿಲ್ಲ. ಇವತ್ತು ಯಾರಿಗೇನು ಸಾಲ ಮಾಡಿ ಅಂತ ಇದಿರ್ತಿರ್ಲಿಲ್ಲ ಅಮ್ಮಂಗೆ ಆಗುತ್ತೆ. ಹಂಗೆ ಅನ್ಸೋದೆಲ್ಲನ ಇದ್ದಾಗ ಗೊತ್ತಾಗಲ್ಲ. ಬಿಡತ್ತ ಹೋಗಿ, ನೀನು ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತಿಲ್ಲ. ಬಾಯಿ ಹುಡುಗರ್ತಾಗೆ ಋತಮ್ಮನ ಹುಡುಗರ್ತಾಗ ಆಟ ಆಡು. ಋತಮ್ಮನ ಹುಡುಗರನ್ನ ಆಟ ಆಡಿಸಿ ಒಂದಿಟ್ಟ ಹೋಗ್ತಾಗ ನಗ್ತಾ ಮಾತಾಡಿರಿ ಯೋಟ ಒಂದಿಟ್ಟು ಸಮಾಧಾನ ಆಗುತ್ತೆ. ಇನ್ನು ಅದನ್ನೇ ತಲೆ ಕೆಡಿಸ್ಕೊಬೇಡ, ಸುಮ್ಕಿರ್ಸಿ ಅಂತಮ್ಮ. ಎತ್ಕೆ ಮರಿದಲ್ಲ. ಈಗ ನೋಡಿ, ಅಜ್ಜಿನೂ ಇರಲಿಲ್ಲ, ಅಮ್ಮನೂ ಇರಲಿಲ್ಲ, ಪ್ರವಿಯವ್ರ ಕೈಗೆ ಕೊಟ್ಟಿದ್ದೆ. ಹಿಂಗೆ ಎತ್ಕೆಳ ಆಟ ಆಡ್ಸಜ್ಜಿ. ಬಿಡು, ಏನು ತಲೆ ಕೆಡಿಸ್ಕೊಬೇಡ, ಬತ್ತಾರತ್ಲಾಗಿ ಹೋದ್ರು ಹೋಗ್ಲಿ. ಪಾಪ ಬೇಜಾರ ಮಾಡ್ಕೊಂಡಿದ್ಯಾ ನೀನು. ಅಲ್ಲ, ಕಂಡರ್ ಮಕ್ಳನ್ನ ಎಷ್ಟೇ ಸಾಕಿರು ಇಷ್ಟೇ ಅಲ್ವೇ ಅನ್ಸುತ್ತೆ. ನಮ್ಮ ಹೊಟ್ಟೆಗೆ ಹುಟ್ಟಿರ ಗಂಡು ಮಕ್ಳು ಆಗ್ಬೇಕು, ನಮ್ಮ ಮಕ್ಳು ಆಗ್ಬೇಕು ಅಂತ. ನಮ್ಮ ಮಕ್ಳಾಗಿದ್ದೆ ಹತ್ತು ಹೋಗ್ತಿರ್ಲಿಲ್ಲ. ಇರಾವು ನೋಡು, ಅವನ್ನ ಯೋಟೆ ಸಾಕಿರೂ ಅಲ್ಲೇ ಕರ್ಕೊಂಡದೇ ಹೋದ್ರು. ನಾವು ಹೆಂಗೆ ನೋಡ್ಕೊಂಡ್ರು ಕರ್ಕೊಂಡದೇ ಹೋಗ್ತಾರೆ ಅಮ್ಮಂಗಾಗುತ್ತೆ. ಬಲ್ ಬೇಜಾರಾಗುತ್ತೆ. ಸುಮ್ಮನೆ ನೀನೇ ಒಂದು ಹೊತ್ತು ಸಂದು ಸಾಕ್ಯಬೋದಾಗಿತ್ತು. ದತ್ತು ತಂದು ಸಾಕ್ಯಮ್ಮಕ್ಕೆ ಇವಾಗ ಇನ್ನೆಲ್ಲಪ್ಪ ವಯಸ್ಸತ್ತು. ಬಿಡತ್ತ, ಇವರೇ ನಮ್ಮ ಮಕ್ಕಳೇ ಇದ್ದಾರಲ್ವಿ ಅನ್ಕಂಡು ನಾನು ದತ್ತು ತಂದು ಇನ್ನೇನು ಸಾಕ್ಯಮ್ಮದು ಅಂತ ಅಂದ್ಕೊಂಡೆ. ದತ್ತು ತಂದು ಏನು ಸಾಕೋದು ಅಂದ್ಕೊಂಡಿದ್ದೆ. ಏನು ಮಾಡ್ತಿ? ಅಲ್ಲ, ಒಂದು ಈಟನ ಎಂಬಲಲ್ಲ ಅವ್ರು ಸೀತಮ್ಮರು. ಹೇಳು, ಅವ್ರ ಹತ್ರ ಮನ್ಸರಾಗ್ಯವ್ರಿ. ಹೇಳಮ್ಮ ತಾಯಿ. ಅಲ್ಲ, ಅಲ್ಲೇನು ಮಸ್ತಾಗ ಇದ್ದಾರಮ್ಮ. ಅಲ್ಲಿ ಇರತ್ತಾಗ ಏನಮ್ಮ ಅವಳು ಹೊರ್ಸಿತಿದ್ಲು. ಅವಳನ್ನು ಅಲ್ಲೇ ಉಳ್ಕೊಂಡವಳೆ. ಇವಾಗ ಇನ್ನೇನು 9 ತಿಂಗ್ಳಿಗೆ ಬಿದ್ದಾಗ ಗೊತ್ತಿನ ಕಣಮ್ಮ ಅಂತೇಳಿ, ಇವಾಗ 8 ತಿಂಗ್ಳಿಗೆ ಐತೆ. 9 ತಿಂಗ್ಳಿಗೆ ಬಿದ್ದಾಗ ಗೊತ್ತಿನ ಕಣಮ್ಮ ಅಂತೇಳಿ ಅವಳು ಅಲ್ಲೇ ಉಳ್ಕೊಂಡಾಳೆ. ಯಾರು ಇಲ್ಲ. ಮನೆಯಾಗ ಒಬ್ರು ಗಂಡು ಮಕ್ಳು ಇಲ್ಲ ಅಂದರೆ ಅಂತಾರ ಬೇಜಾರು. ಎಂಥರ್ಗಾಗಲಿ ಗಂಡು ಮಕ್ಳು ಇರ್ಬೇಕು ಹೇಳಪ್ಪ ಮನೆಯ ಮೇಲೆ. ಗಂಡು ಇದ್ರೇನು. ಈಗ ನೋಡು, ಹೆಣ್ಣು ಹುಡುಗರು ಕೊಟ್ಟು ಮನೆಗೆ ಹೋಗ್ತವೆ, ಯಾವಾಗಲೂ ಒಂದಿನ ಬರ್ತವೆ ಹೋಗ್ತವೆ. ಅದಕ್ಕೆ ಮತ್ತು ಮನೆ ಅಂದಮೇಲೆ ಗಂಡು ಮಕ್ಳು ಇದಕ್ಕೆ ಈಗ ಇರಲಿ, ಅವ್ರು ಕೊಡಲಿ, ದುಡಿದೇ ಇರಲಿ ಅಂತ ನಾನಾಗಲಿ ಒಬ್ಬಿದ್ರೆ ನಮ್ಮ ಮನೆಯಾಗೂ ನನ್ನ ಮಗ ಅಂಬನೊಬ್ಬ ಇದ್ದಾನೆ ಅನಿಸುತ್ತೆ. ಗಂಡು ಯಾಕೆ ಅಂತಾರೆ, ಇಂಥದ್ಕೆ ಇರ್ಬೇಕು ಕಣಪ್ಪ, ಇರಬೇಕು. ನೋಡು, ನಮ್ಗೆ ಇವಾಗ ಇದ್ದಿದ್ರೆ ನೋಡ್ಕೊಂಬನಲ್ವೇ, ಇದಾನಲ್ವೇ ಅಮ್ಮಂಗೆ ಆಗುತ್ತೆ. ಅಂತ ನಾನಾಗಲಿ ಒಬ್ಬ ಗಂಡು ಮಗ ಇರಬೇಕು. ಹೆಣ್ಮಕ್ಳು ಯೋಟೇ ಇದು ಮಾಡಿರು ಅಲ್ಲ, ನಮ್ಮ ಅತ್ತೆ ಮಮ್ಮ ಬೈತಾರೆ ಕಣಮ್ಮ ಅಂತ ಕರ್ಕೊಂಡು ಹೋದ್ಲು ಅವಳು. ಏನು ಮಾಡ್ತಿ? ಇದಕ್ಕೆ ಮತ್ತೆ ಗಂಡು ಇರಬೇಕು, ಒಬ್ಬ ಮಗ ಇರಬೇಕು ಅಂಬೋದು. ಬೇಡತ್ಲ ಹೋಗ್ಲಿ, ಆಗ್ಲಿಲ್ದೇವೆ ಏನು ಮಾಡೋಕ್ಕಾಗಲ್ಲ ಕಣಜಿ. ನನಗೆ ಇವಾಗ ಇಬ್ಬರು ಹೆಣ್ಮಕ್ಳ, ಎಲ್ಲರೂ ಗಂಡು ಆಗಬೇಕಾಗಿತ್ತು, ಒಂದು ಗಂಡು ಆಗಬೇಕಾಗಿತ್ತು, ಒಂದು ಹೆಣ್ಣು ಆಗಬೇಕಾಗಿತ್ತು ಅಂತಾರೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಮಕ್ಳು ಆಗ್ಬೇಕು ಅಂಬೋದು. ಇದಕ್ಕೆ ಮತ್ತೆ ನನಗಂತ ತುಂಬ ಬೇಜಾರಾಗೈತೆ. ನಮ್ಮ ವರ್ಷಿತ ಬರ್ತೀವಿ ಅಂತ ಹೋದರು ಬಂದೇ ಇಲ್ಲ. ಅದಕ್ಕೇ ನನಗಂತ ಬೇಜಾರಾಗೈತೆ. ಎಷ್ಟೇ ಸಾಕಿರೂ ಇಷ್ಟೇ ಅಲ್ವೇ ಅನ್ನಿಸ್ತೈತಿ. ಅದಕ್ಕೆ ಮತ್ತೆ ನಮ್ಮ ಮಕ್ಳು ಗಂಡು ಮಕ್ಕಳು ಇರಬೇಕು ಅಂಬೋದು, ಮನೆಯ ಮೇಲೆ ಒಬ್ಬ ಗಂಡು ಮಗ ಇರಬೇಕು ಅಂಬೋದು. ಇದಕ್ಕೆ ಮತ್ತೆ ನೋಡ್ತಾ ಇರಿ, ನಿನ್ನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.